ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ. ಸೊ ಹಾಗೆ ಮುಲ್ಲಂಗಿ ಸಾಂಬಾರು ಕೂಡ ಮಾಡಿಕೊಂಡೆ. ನಾನು ನಾಷ್ಟೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಸ್ಟ್ರಾಬೆರಿ ತರಿಸಿದ್ರು. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ತುಂಬ ದಿನ ಆಯಿತು, ಅದರಲ್ಲೂ ಆಫರಲ್ಲಿ ಸಿಕ್ಕಿತ್ತು ಅಂದ್ಬಿಟ್ಟು ತಕ್ಷಣಕ್ಕೆ ತರಿಸಿದ್ರು. ಸೊ ಸ್ಟ್ರಾಬೆರಿಯಲ್ಲಿ ಮಿಲ್ಕ್ ಶೇಕ್ ಕೂಡ ಮಾಡಿದ್ದಾಯಿತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ರೆಡಿಯಾಗಿ ಬಂದರು. ಅವ್ರಿಗೆ ನಾಷ್ಟಕ್ಕೆ ಕೂಡ ಹಾಕ್ಕೊಟ್ಟೆ. ಮುಲ್ಲಂಗಿ ಸಾರು ಅಂತೂ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಮಿಲ್ಕ್ ಶೇಕ್ ಕೂಡ ಮಾಡಿದ್ದೆ. ಸಖತ್ತಾಗಿತ್ತು ಫ್ರೆಂಡ್ಸ್ ಮಿಲ್ಕ್ ಶೇಕು, ನೀವು ಟ್ರೈ ಮಾಡಿ. ಸ್ಟ್ರಾಬೆರಿ ಇದಂತೂ ತುಂಬ ಚೆನ್ನಾಗಿರುತ್ತೆ. ನಾನು ನಾಷ್ಟ ಹಾಕಿಟ್ಟೆ. ನಮ್ಮ ಮನೆಯವರು ಪೂಜೆ ಮುಗಿಸ್ಕೊಂಡ್ರು. ಅವರೇ ಬೆಳಿಗ್ಗೆ ಪೂಜೆ ಮಾಡಿದ್ರು. ಇನ್ನು ಬೆಳಿಗ್ಗೆ ಅವ್ರು ಮಾಡಿದಾರಲ್ಲ ಅಂದ್ಕೊಂಡು ನಾನು ಸಂಜೆ ಮಾಡ್ಕೊಳ್ತೀನಿ. ಆಮೇಲೆ ನಾನು ಎಳ್ನೀರು ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಈಗ ರೆಡಿಯಾಗಿ ಹೊರಗಡೆ ಕೂತಿದ್ದೀನಿ. ಬಿಸಿಲೇ ಇಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಬಿಸಿಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ಇನ್ನೇನು ವಾರ ಮಾಡಬೇಕಲ್ಲ, ಹೆಂಗೂ ಬೆಳಗ್ಗೆ ನಮ್ಮ ಮನೆಯವ್ರು ಮಾಡಿ ಹೋದರು. ಅದಕ್ಕೆ ಇವಾಗ ಮಾಡಬೇಕಲ್ಲ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಈಗ ನಾನು ರೆಡಿ ಆಗಿದ್ದೀನಿ. ಸೊ ಈಗ ಪೂಜೆ ಮಾಡಿ 5:45 ಹಂಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡಿಕ್ಬಿಡ್ತೀನಿ. ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಚಳಿ ಇರೋದ್ರಿಂದ ರಾತ್ರಿ ಹೊತ್ತು ನೀರು ಮುಟ್ಟೋಕ್ಕಾಗೋದಿಲ್ಲ. ಬೇಗ ಅಡುಗೆ ಮಾಡಿದ್ರೆ ಬೇಗ ಪಾತ್ರೆ ತೊಳ್ಕೊಬೋದು, ಅದಕ್ಕೋಸ್ಕರ. ಸೊ ಕಾಳು ನೆನೆಸಿದ್ದೀನಿ, ಮಸಾಲೆ ಕಾಳು ಅಂದರೆ ಕಾಳು ಮಸಾಲೆ ಇಟ್ಟು ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಅದು ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಲಾಸ್ಟ್ ಟೈಮೆಲ್ಲ ಮಾಡಿದಾಗ. ಸೊ ಅದಕ್ಕೆ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಹೊರಗಡೆ ಇದ್ದು ಆಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ಬಿಸಿಲೇ ಇಲ್ಲ. ಬಿಸಿಲು ಯಾವಾಗ ಬರುತ್ತೋ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ಶುಕ್ರವಾರ ಸಂಜೆ ಈಗ ನಾನು ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್. ಬೆಳಗ್ಗೆ ನಮ್ಮ ಮನೆಯವರೇ ಮಾಡಿದ್ರಲ್ಲ, ನೋಡಿದ್ರಲ್ಲ, ಈಗ ತಾನೇ ಪೂಜೆ ಆಯಿತು. ಈಗ ಟೈಮಲ್ಲಿ ಯಾರೂ ಕಾಲಾಗಿದೆ. ಸೊ ಅಡುಗೆ ಮಾಡಬೇಕು, ಇಂಟ್ರೆಸ್ಟೇ ಇಲ್ಲ ಅಡುಗೆ ಮಾಡೋಕ್ಕೆ, ಮೂಡೇ ಇಲ್ಲ ಅಂದ್ಕೊಳ್ಳಿ. ಸೊ ಆಲ್ರೆಡಿ ನೀರು ತಣ್ಣಗಾಗ್ಬಿಟ್ಟಿದೆ. ಇಷ್ಟು ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ. ಹೀಗೆ ಬೇಗ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತಣ್ಣಗಿರುತ್ತೆ ನೀರು. ಮತ್ತು ಆಮೇಲೆ ಮಾಡಿಕೊಂಡ್ರೆ ಒಳ್ಳೆ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇರಲ್ವ, ಹಾಗಿರುತ್ತೆ, ಮುಟ್ಟೋಕ್ಕೂ ಆಗೋಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಬೇಗ ಕಾಳು ಸಾರು ಮಾಡೋಣ. ಸೊ ಆಲ್ರೆಡಿ ನಾನು ಕಾಳು ಸಾರು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನಾನು ಹಳೆ ವೀಡಿಯೋಸ್ ನೀವು ನೋಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಕಾಳು ಸಾರು ಹೇಗೆ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಬೆಳಗ್ಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ನಲ್ಲ, ಸೊ ಅದಿನ್ನೂ ಹಾಗೇ ಇತ್ತು. ಅದಕ್ಕೋಸ್ಕರ ಅದನ್ನು ಕುಡ್ಕೋಣ ಅಂತ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡ್ಕೊಂಡು ಫಸ್ಟು ಆಮೇಲೆ ಹಾಗೆ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದ್ರಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಒಂದ್ರಲ್ಲಿ ಸಾಂಬಾರು ಕುದೀತಾ ಇದೆ, ಪಕ್ಕದಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಸೊ ಈಗ ಸಿಕ್ಕಾಪಟ್ಟೆ ಚಳಿಯಾಗಿರೋದ್ರಿಂದ ಬಿಸಿನೀರೇ ಕುಡಿತಾ ಇದ್ದೀವಿ. ಸೊ ನಾನು ಅಡುಗೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಜೆಪ್ಟೋದಲ್ಲಿ ಏನೋ ಆರ್ಡ್ರ್ ಹಾಕಿದ್ವಿ. ಸೊ ಅದು ಬರ್ತಿತ್ತು, ಅಡ್ರೆಸ್ ಮಿಸ್ ಮ್ಯಾಚ್ ಹೋಗಿದೆ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದು ಇಲ್ಲೇ ಪಕ್ಕದಲ್ಲೇ ಶಾಪ್ ಇರೋದು. ಅವ್ರು ಅಲ್ಲೂ ಆರ್ಡ್ರ್ ಮಾಡ್ತಾ ಇರ್ತಾರಲ್ವ, ಆ ಲೊಕೇಶನ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಹೋಗಿದ್ದಾರೆ ತಗೊಬರೋದಕ್ಕೆ. ಸೊ ಅವ್ರು ಬಂದಮೇಲೆ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ. ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಅಡುಗೆ ಕಲಿಸಿದ್ರು ನಾನ್ ವೆಜ್ ಮಾಡಿ. ಸೊ ನಮ್ಮ ಮನೆಯವ್ರು ತಿಂದರು, ನಾನು ತಿಂದಿಲ್ಲ. ಕಾಳು ಸಾರು ಮಾಡಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಮುದ್ದೆ ಮಾಡ್ಕೊಂಡಿದ್ವಿ ಕಾಳು ಸಾರಿಗೆ, ನಾನು ಅದೇ ತಿನ್ಕೊಂಡೆ. ಮೇ ಬಿ ನಾಳೆ ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕು. ನಮ್ಮ ಮನೆಯವ್ರು ಇವತ್ತು ಸಾಂಬಾರು ತಿಂದಿಲ್ವಲ್ಲ, ಸೊ ಅದಕ್ಕೆ ನಾಳೆ ಬೆಳಗ್ಗೆ ಅದೇ ಇಟ್ಬಿಟ್ಟು ಫಸ್ಟ್ ನಾನು ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಹಿಂಗೆ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ. ಮ್ಯಾಕ್ಸ್ಗೆ ಹಾಗೆ ಬಿಸ್ಕೆಟ್ ಕೂಡ ಆರ್ಡ್ರ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದು ಶನಿವಾರದ್ದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಮ್ಯಾಕ್ಸಿ ಮನೆ ಹತ್ರ ಬಂದಿದ್ದ. ಸೊ ಅವನಿಗೂ 1-2 ಬಿಸ್ಕೆಟ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಕೂಡ ಇವತ್ತು ಬೇಗನೆ ಕೆಲಸಕ್ಕೆ ಹೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್. ಈಗ ಬಿಸಿಲು ಬರ್ತಾಯಿದೆ. ಆಲ್ರೆಡಿ ಟೈಮ್ ಬಂದು 9:30 ಆಗಿದೆ. ಇದು ಬಂದು ನೆನೆದ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಈಗ ಶನಿವಾರ ಇವತ್ತು. ಸೊ ಮಧ್ಯಾಹ್ನ ಮೇಲೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಯಾಕೆ ವ್ಲಾಗ್ ಮಾಡಲಿಲ್ಲ ಅಂದರೆ, ಬೆಳಗ್ಗೆ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಅದು ಕೂಡ ನಾಷ್ಟ ಮಾಡೋದಿರಲಿಲ್ವಲ್ಲ, ನಾನು ಕಾಳು ಸಾರು ಮಾಡಿದ್ದಲ್ಲ, ನಮ್ಮ ಮನೆಯವ್ರು ತಿಂದಿರಲಿಲ್ಲ. ಸೊ ಕಾಳು ಸಾರು ಅಂದರೆ ನಮ್ಮಿಬ್ರಿಗೂ ಇಷ್ಟ. ಸೊ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಮ್ಮ ಮನೆಯವರು ನೆನ್ನೆ ಅವ್ರ ಫ್ರೆಂಡ್ಸ್ ಚಿಕನ್ ಕೊಟ್ಟರು ಅಂತ ಅದನ್ನು ತೊಗೊಂಡ್ಬಂದು ನೈಟು ಅದೇ ಬೆಳಗ್ಗೆನೂ ಅದೇ ತಿನ್ಕೊಂಡ್ರು ಅವರು. ಸೊ ಕಾಳು ಸಾರು ನಾನು ಒಬ್ಬಳೇ ಎಷ್ಟಂತ ಖಾಲಿ ಮಾಡೋದಕ್ಕಾಗುತ್ತೆ, ಅದನ್ನೇ ತಿಂತಾಯಿದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 4:15 ಆಗಿದೆ. ಮಧ್ಯಾಹ್ನದಿಂದ ಯಾಕೋ ತಿನ್ನಬೇಕು ಅಂತ ಅನಿಸೇ ಇರಲಿಲ್ಲ. ಈಗ ಒಂಥರ ಸುಸ್ತಾಗ್ತಾಯಿದೆ. ತಿನ್ನೋ ಇಂಟ್ರೆಸ್ಟ್ ಇಲ್ಲ, ಆದರೂ ಸುಸ್ತಾಗ್ತಾಯಿದೆ. ತಿನ್ನಬೇಕಲ್ಲ ಅಂತ ತಿಂತಾಯಿದ್ದೀನಿ ಅಷ್ಟೇ. ಪೂಜೆ ಮಾಡಬೇಕು. ಸೊ ಆಮೇಲೆ ಮಾಡೋಣ ಅಂತ. ಬೆಳಗ್ಗೆಯಿಂದ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಜಾಸ್ತಿ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿತ್ತು. ಎಲ್ಲ ಕಿತ್ತಾಕಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಆದರೆ ಇವತ್ತು ಸಾಯಂಕಾಲ ಬೆಂಕಿ ಹಾಕ್ತೀನಿ, ಇಲ್ಲಾಂದರೆ ನಾಳೆ ಹಾಕ್ತೀನಿ. ಯಾಕಂದರೆ ಪೆಟ್ರೋಲ್ ಬೇಕು ಹಾಕೋದಕ್ಕೆ. ನಮ್ಮ ಮನೆಯವ್ರು ಬೇಗ ಬಂದರೆ ಪೆಟ್ರೋಲ್ ಇಸ್ಕೊಂಡು ಹಾಕ್ಬಿಡ್ತೀನಿ, ಇಲ್ಲಾಂದರೆ ನಾಳೆ ಹಾಕಬೇಕು. ಸೊ ಫ್ರೆಂಡ್ಸ್, ಶನಿವಾರ ವಾರ ಕೂಡ ಮಾಡಿದ್ದಾಯಿತು. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಮೋಟ್ರ್ ಆನ್ ಮಾಡೋಣ ಅಂತ ಮ್ಯಾಕ್ಸಿ ಈಚೆ ಕಡೆಯನ್ನು ಕಾಯ್ಕೊಂಡಿದ್ದಾನೆ. ಸೊ ಅದಕ್ಕೆ ಬಿಸ್ಕೆಟ್ ಹಾಕೋಣ ಅಂತ ತೊಗೊಂಡಿದ್ದೀನಿ.
ತಿಂತಾ ಇದ್ದಾನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೋಟ್ರ್ ಆನ್ ಮಾಡಿಕೊಂಡು ಹೊರಗಡೆನೇ ಇದ್ದೆ. ಅಷ್ಟೆಲ್ಲ ಮನೆಯವ್ರು ಕೂಡ ನನಗೆ ಕಡ್ಡಿ ಚಿಪ್ಸ್ ತೊಗೊಂಬಂದು ಕೊಟ್ಟಿದ್ರು. ಯಾಕಂದರೆ ಅವ್ರಿಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಿದೆ, ಬಟ್ ನನಗೆ ಸ್ವೀಟ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನನಗೇನಾದರೂ ಖಾರವಾಗಿ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ಜಂಕ್ ಫುಡ್ಸು ಅವಾಯ್ಡ್ ಮಾಡಿಬಿಟ್ಟಿದ್ದೀವಲ್ಲ, ಸೊ ಅದಕ್ಕೆ ನಮ್ಮನೆಯವ್ರು ಚಿಪ್ಸ್ ತೊಗೊಂಬಂದರು. ಸೊ ಆಮೇಲೆ ಅವರು ನೆನೆ ದಿವಾನ ತಿಂದಿರಲ್ಲ, ಅದನ್ನು ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಬಂದರು. ಆಮೇಲೆ ಕಾಳು ಸಾರು ಇತ್ತಲ್ವ ಫ್ರೆಂಡ್ಸ್, ತಿಂದೇ ಇರಲಿಲ್ಲ, ಅದನ್ನೇ ಊಟ ಕೂಡ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ ಆಗಿರುತ್ತೆ ಶುಕ್ರವಾರ ಶನಿವಾರದ್ದು.